ಈಗ ಇನ್ನೊಂದು ಕಡೆ ಬ್ಲ್ಯಾಕ್ ಸಿಯಲ್ಲಿ ರಷ್ಯಾ ತೈಲ ಹಡಗಿನ ಮೇಲೆ ದಾಳಿಯಾಗಿರೋದ್ರ ಬಗ್ಗೆ ವರದಿಯಾಗಿದೆ. ಟರ್ಕಿಯ ಇಸ್ತಾಂಬುಲ್ ಕರಾವಳಿಯಲ್ಲಿ ಡ್ರೋನ್ ದಾಳಿಯಾಗಿದೆ. ಟರ್ಕಿ ಮೂಲದ ತೈಲ ಹಡಗಿನಲ್ಲಿ 27 ಸಿಬ್ಬಂದಿ ಕೂಡ ಇದ್ರು. ಟರ್ಕಿಯ ಇಸ್ತಾಂಬುಲ್ ಕರಾವಳಿಯಾಗಿರುವಂಥ ಬ್ಲ್ಯಾಕ್ ಸಿ ಏನಿದೆ, ಕಪ್ಪು ಸಮುದ್ರ, ಅಲ್ಲಿ ಆಗಿರುವಂಥ ಒಂದು ಅಟ್ಯಾಕ್ ಇದೆ. ರಷ್ಯಾಗೆ 10 ಲಕ್ಷ ಬ್ಯಾರಲ್ ತೈಲ ಸಾಗಿಸ್ತಾ ಇದ್ದಂಥ ಹಡಗಿದು. ಆಲ್ಟುರಾ ಹೆಸರಿನ ಹಡಗಿನ ಮೇಲೆ ಡ್ರೋನ್ ದಾಳಿಯಾಗಿದೆ. ದಾಳಿ ಬೆನ್ನಲ್ಲೇ ಹಡಗಿನ ಎಂಜಿನ್ ರೂಮ್ ಕೂಡ ಜಲಾವೃತ ಆಗಿರೋದ್ರ ಬಗ್ಗೆ ವರದಿಯಾಗಿದೆ. ರಷ್ಯಾಗೆ ಸುಮಾರು 10 ಲಕ್ಷ ಬ್ಯಾರಲ್ನಷ್ಟು ತೈಲವನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಇದನ್ನು ಗುರಿಯಾಗಿಸಿಯೇ ದಾಳಿ ನಡೆಸಲಾಗಿದೆಯಾ? ಈ ದಾಳಿಯ ಹಿಂದೆ ಯಾರ ಕೈವಾಡ ಇದೆ, ಯಾಕೋಸ್ಕರ ದಾಳಿ ಆಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇನ್ನಷ್ಟೇ ವಿಶ್ಲೇಷಣೆಗಳು ನಡೀತಾ ಇವೆ. ಟರ್ಕಿಯ ಇಸ್ತಾಂಬುಲ್ ಕರಾವಳಿಯಲ್ಲಿ ಆಗಿರುವಂಥ ಡ್ರೋನ್ ದಾಳಿ ಇದು. ಇನ್ನು ಇರಾನ್ ವಿರುದ್ಧದ ಯುದ್ಧಕ್ಕೆ ಅಂತ್ಯ ಹಾಡ್ತಾರಾ ಟ್ರಂಪ್? ಯಾಕಂದ್ರೆ ನಿನ್ನೆ ಮೊನ್ನೆಯಿಂದ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಈಗಾಗಲೇ ಸಂಧಾನ ಅದು ಇದು ಅಂತೇಳಿ ಮಾತಾಡ್ತಾ ಇದ್ದಾರೆ. ತಮ್ಮ ಆಪ್ತರ ಬಳಿಯೂ ಕೂಡ ಟ್ರಂಪ್ ಯುದ್ಧ ನಿಲ್ಲಿಸುವ ಕುರಿತು ಮಾತುಕತೆಯನ್ನು ಈಗಾಗಲೇ ಮಾಡಿದಾರಂತೆ. ಶೀಘ್ರದಲ್ಲೇ ಯುದ್ಧ ನಿಲ್ಲಿಸುವ ಕುರಿತು ಟ್ರಂಪ್ ಕೂಡ ಹೇಳಿದ್ದಾರೆ ಅಂತ ಹೇಳಿ ವಾಲ್ ಸ್ಟ್ರೀಟ್ ಜರ್ನಲ್ನಲ್ಲಿ ಟ್ರಂಪ್ ಹೇಳಿಕೆ ಕುರಿತು ಒಂದು ವರದಿ ಕೂಡ ಪ್ರಸಾರ ಆಗಿದೆ. ಇರಾನ್ ವಿರುದ್ಧ 4 ರಿಂದ 6 ವಾರಗಳಷ್ಟೇ ಯುದ್ಧದ ಪ್ಲಾನ್ ಇದ್ದಿದ್ದು ಅನ್ನುವಂಥದ್ದನ್ನು ಹೇಳಿದ್ರು. ಯಾಕಂದರೆ ಆರಂಭವಾದಂಥ ದಿನದಲ್ಲೇ ಅವರು ಹೇಳ್ತಾ ಇದ್ರು ಇನ್ನೂ 4 ವಾರ ಆಗುತ್ತೆ, 3 ವಾರ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು.